ಮಾಡ್ಬೇಕೇನು? ಸಾಕು ಅಡಿಗೆ ಇಷ್ಟ ಸಾಕು ಬಿಡ ಶರಕ, ಸಾಕು. ಅವ್ರ ಮನ್ಯಾಗ ಏಸ್ ಮಂದಿ ಅದಾರ ಉಣ್ಣೋರು, ರಗಡಾಕತ್ ಬಿಡು ಇದು ಅಡಿಗೆ. ಇವೆಲ್ಲ ಅಡಿಗೆನ ಒಂದು ಡಬ್ಬಿಗೆ ತುಂಬಿಡು ಏನ, ಕರ್ಚಿಕಾಯನ್ನ ಡಬ್ಬಿಗೆ ಹಾಕು. ಸುಮ್ಮನೆ ಚೀಲ್ದ ಪಾಲ್ದ ಕಟ್ಟಕ್ಕೆ ಹೋಗ್ಬೇಡ, ಮುರಿದು ಬಿಡ್ತಾವ ಅಲ್ಲೇಟ್ ಏನ. ಸರಿ ತಗಲ್ಲ ಅಲ್ತಕ್ಕ, ಹಂಗ ಮಾಡ್ತಾನೆ. ಇವು ಶೇಂಗಾ ಹೋಳಿಗೆ ಮತ್ತು ಹುಂಚಿಕಾಯಿ ಚಟ್ನಿ ಅದೆಲ್ಲ ಮಾಡಿ ನೋಡು, ನೆನಪಿಲ್ಲಿ ಇಟ್ಕರಿ ಅದನ್ನ. ಹ್ಞೂ ರೀ ತೆರ ತಗಂತಾನೆ ತಗೊಳ್ರಿ. ಕುತ್ಕರಲ್ಲೇ ಹೇಮಿ ಖುಷಿ ಕುತ್ಕರಿ, ಒಂದೊಂದು ಶೇಂಗಾ ಹೋಳಿಗೆ ತಿಂದು ಒಂದೆರಡು ಚೂಡ ತಿಂದು ಚಾ ಕುಡ್ದು ಹೋಗುವಂತ್ರಿ. ಕುತ್ಕೊಳ್ಳಲ್ಲ ನೀನು? ಬ್ಯಾಡ ಬಿಡ್ಲೆ ಸುಮ್ಮನೆ ಮತ್ತೆ ಯಾಕೆ ರಂಪ್ ಹಚ್ಕೊಂತೀವಿ? ನಿನಗೂ ಊರಿಗೆ ಹೋಗಕ್ಕೆ ಹೊತ್ತಾಕತಿ, ಇರ್ಲಿ ತಗ, ಮತ್ತೆ ಯಾವಾಗಾರ ತಿಂತೇವೆ ಅಂತ. ಈಗ ಒಂದೆರಡು ಕವರ್ನ ಹಾಕಿ ಕೊಟ್ಬಿಡು. ಚಾ ಅಂತೆಲ್ಲ ಒಂದು ಲೋಟ ಮಾಡಿಕೊಡು, ಚಾ ಕುಡ್ದು ಹೋಕ್ಕವಿ. ಅಲ್ಲಲ್ಲೇ ಖುಷಿ ಪಾಪ ಅವಸರಕ್ಕೆ ಏಸ್ ಮಾಡ್ಯಾಳ ಏಸ್ ಬಿಟ್ಟಾಳ. ನೀ ಕವರ್ಗೆ ಹಾಕಿ ಕೊಡು ಅಂದ್ರೆ ಒಂದ ಹಾಕಿ ಕೊಡಕ್ಕತ್ತೇನ? ಇಲ್ಲೇ ಆದ್ರೆ ಒಂದು ಹಾಕಿ ಕೊಟ್ಟು ಒಂದು 4 ಚೂಡ ಹಾಕಿ ಕೊಡ್ತಾಳವ. ನೀನು ಮನೆಗೆ ಹಾಕಿ ಕೊಡು ಅಂದ್ರೆ ಈಡಾಕವೇ ನಾವೇನಾರ. ಆಕಿ ಕೊಡಕ್ಕೆ ಸುಮ್ಮನದಾಳ ಸುಮ್ಮಿ. ಈ ಲಲ್ತೆವಂತ ಎಲ್ಲದ್ರಾಗ ಬರ್ತಾಳ ನಂದೆಲ್ಲಿ ಇಡ್ಲಿ ಅಂತೇಳಿ. ಇರ್ಲಿ ಬಿಡ ಲಲ್ತೆವ, ಭಾಳನ ಮಾಡ್ಯಾನ ತಗ, ನಾನು ಹಾಕಿ ಕೊಡು ಒಂದು 4 ಪಾಪ ಮನ್ಯಾಗ ಹುಡ್ರು ಇರ್ತಾವಲ್ಲ ತಿಂತಾವು. ನೋಡು ರೇಣಮ್ಮಗಾದ್ರೆ ಎಲ್ಲ ಗೊತ್ತಿರ್ತೈತಿ, ಕೆಲಸ ಮಾಡ್ಸ್ಕೊಳಕ್ ಕರೆದಿರ್ತೇವೆ ಅಂದ್ರೆ ಒಂದು 4 ಹಾಕಿ ಕೊಟ್ರೆ ಏನು ಕಮ್ಮಿ ಆಗಂಗಿಲ್ಲ ಅನ್ನೋದು. ಅದಕ್ಕೆ ಆಕೆ ಹೆಚ್ಚಿಗೆ ಮಾಡಿಟ್ಟಾಳ. ಈಕಿ ಸುಮ್ಮಿಗೆ ಮತ್ತು ನಿನಗೆ ಅಷ್ಟ ಕೈ ಹೇಳಂಗಿಲ್ಲ ನೋಡು ಕೊಡಾಕ ಅಂದ್ರೆ. ಹೌದವ, ನಮಗಂತೂ ಕೊಡಕ್ಕೆ ಕೈ ಹೇಳಂಗಿಲ್ಲ. ಯಾವಾಗಾರ ಬರ್ತೀಯಲ್ಲ ಲಲ್ತಕ್ಕ ಒಂದಿಟ್ಟು ರವಾ ಕೊಡ, ಲಲ್ತಕ್ಕ ಒಂದಿಟ್ಟು ಸಕ್ರೆ ಕೊಡ ಅಂತಂದು ಬಾಯಿ ಪಟ ಕೊಡ್ತಾನೆ ಬೇಸಿಗೆ. ಅದ ಅಂತಾನೆ ಮತ್ತೆ ನಿನ್ನಲ್ಲಿ ನೋಡು ಮೊನ್ನೆ ಒಂದು ಲೋಟ ಒಳ್ಳೆಣ್ಣೆ ಇಸ್ಕೊಂಡು ಹೋಗಳ, ತಂದು ಕೊಡ ಅಂದ್ರೆ ಇನ್ನು ಎಣ್ಣೆ ತಂದಲ್ ತಡಿಯೇ ತಂದು ಕೊಡ್ತಾನೆ ಅಂತ ಹೇಳ್ತಾಳೆ ನನಗೆ. ಈಗ ನೋಡಿದ್ರೆ ಸುಮ್ಮಿ ಕೈ ಹೇಳಂಗಿಲ್ಲ ಕೊಡಾಕ ಅಂತಾಳ. ಹೆಂಗ ಈಕಿದ ದೇಶ ಅಲ್ಲನ ಇಸ್ಕೊಂಡ ಮಟ ಇಸ್ಕೊಂಡು ಹಿಂಗೆ ಮಾತಾಡಕಿ? ಹೋಗ್ಲಿ ಬಿಡ್ರಿ ಅವ್ವ, ಸುಮ್ಮನೆ ನಕಲಿ ಮಾಡಿದ್ ನಾನು. ಅದನ್ನ ದೊಡ್ಡದು ಮಾಡ್ತೀರವ ನೀವು, ಕಡ್ಡಿ ಒಯ್ದು ಗುಡ್ಡ ಮಾಡ್ತೀರಿ ನೋಡು. ನಾವೆಲ್ಲಿ ಕರೆ ಅಂದ್ವಿ, ನಾವು ನಕಲಿನ ಮಾಡಿದ್ವಿ ಬಿಡ್ಲೆ. ನಡ್ರಿ ಬರೀ ಮಾತಾಡ್ಕೊಂತ ನಿಂತ್ರ ಹೊತ್ತಾಕತಿ. ಅಣಿಯಾಗಿ ಬಡ ಬಡ ಅವನ್ನೆಲ್ಲ ಕಟ್ಕೊಂಡು ಹೊಂಡ್ರಿ ಊರಿಗೆ ಹೊತ್ತಾಕತಿ. ಯಾರ್ಯಾರು ಹೇಳಿ ನೋಡು ಸುಮ್ಮಿ, ಮತ್ತೆ ಬಿಟ್ಟು ಹೋಗ್ಬೇಡ ಹೇಳ್ದಾರನ. ಈಗೇನು ಭಾಳ ಮಂದಿ ಹೇಳಿಲ್ ಬಿಡ್ರಿ ಐತಿ. ನಾಳೆ ಮತ್ತೆ ಕುಬ್ಸ ಮಾಡ್ಬೇಕಾರ ಕರ್ಕೊಂಡು ಹೋಗ್ಬೇಕಾಕತ್ತೆ. ಅದಕ್ಕೆ ಇಲ್ಲೇ ಓಣ್ಯಾಗ ಒಂದು 8-9 ಮಂದಿ ಆಗಿ ಹೊಂಟವಿ. ನಾನು ಶರಕ್ಕ, ಲಲ್ತವಕ್ಕ, ಮತ್ತು ಪುಷಿ, ಹೇಮಿ, ಆಕಿ ಆಶು ಬೇಕಿ, ಇನ್ನೊಂದಿಬ್ರು ಹೇಳೇನು ತಗೊಳ್ರಿ. ಹೌದಾ? ಸರಿ ತಗ, ಹಂಗಾರ ಹೋಗಿ ಬರ್ರಿ. ಅಲ್ಲಲ್ಲೇ ಸುಮ್ಮಿ ಮತ್ತು ನಿಮ್ಮ ನಾದ್ನಿಗೆ ಹೇಳಿಯೇ ಇಲ್ಲ? ಇಲ್ಲಿ ಬಿಡಲ್ಲ ಅಲ್ತಕ್ಕ, ಆಕೆ ಹೆಸರು ತೆಗಿಬೇಡವ. ನನಗಂತೂ ಬ್ಯಾಸರ ಆಗ್ಬಿಟ್ಟತ್ ನೋಡಾಕಿ, ಅಷ್ಟು ಕಟ್ಟೆ ಹಚ್ಚಿ ಗೆರೆ ಹೊಡೆದು ಇಸ್ಕೊಂಡು ಹೋದ್ಲಲ್ಲ, ಹಾಗಾಗಿ ಯಾರಿಗೆ ಹೇಳಿಲ್ಲ ನೋಡು ಅವ್ರಿಗೆ. ಅಲ್ಲಲ್ಲೇ ಒಯ್ದ್ರು ಒಯ್ವಲ್ಲಕ್ಕೆ ಏನಾಯ್ತು? ಒಂದು ಮಾತು ಕರಿಬೇಕು, ಬಿದ್ದು ಹೋಗೋ ಮಾತು ಎದ್ದು ಹೋಗತ್ತು. ಇಲ್ಲಾಂದ್ರೆ ನಿನ್ನ ಹೆಸರು ಹೊಯ್ಕೊಳ್ಳಲ್ಲ ನಕ್ಕಿ. ನೋಡಿ ನಮ್ಮ ಅತ್ತಿಗೆಮ್ಮ ಒಂದು ಮಾತು ಹೇಳಿಲ್ಲ ನನಗೆ ಅಂತೇಳಿ. ಬಿಡಲ್ಲ ಅಲ್ತಕ್ಕ, ನೀನು ಹಂಗೆ ಅಂತಿದ್ದಿ. ನಿನಗೇನು ಗೊತ್ತೈತೆ ಸುಮ್ಮನಿರ. ಆಕೆ ಹಂಗೆ ಅದಾಳ, ಆಕೆ ಏನು ಹಗರ ಇಲ್ಲ, ಆಕೆ ನಾದ್ನಿ. ಹೆಂಗಾರ ಮಾಡ್ರವ, ನನಗೆ ತಿಳಿದದ್ದು ನಾ ಹೇಳೇನಿ, ಹೆಚ್ಚಿನ ನಿಮಗೆ ಬಿಟ್ಟದ್ದು. ನಾನು ಮನೆಗೆ ಹೋಗಿ ಒಟ್ಟು ಅಣಿಯಾಗಿ ಬರ್ತಂತಗ, ನೀವೆಲ್ಲ ಕಟ್ಟಿ ರೆಡಿ ಮಾಡ್ರಿ ಅವನ್ನ. ಸರಿ ತಗಲ್ಲ ಅಲ್ತಕ್ಕ. ಹೂನ ನಾವು ಒಟ್ಟು ಮನೆಗೆ ಹೋಗಿ ಬರ್ತತಗ. ಸರಿ ತಗ, ಹೋಗಿ ಬರ್ರಿ, ಗಡಾನ ಬರ್ರಿ. ಮತ್ತೆ ನಿಮ್ಮ ನೆಲ್ ಒದರ್ಕಂತ ನಿಲ್ಲ ಹಾದಿ ಉದ್ದಕ್ಕನ. ಮೀನಾಕ್ಷಿ ಇನ್ನು ನೈಟಿ ಮ್ಯಾಗ ಅದೆಯಲ್ಲ, ಬಡ ಬಡ 2 ಸರಿಗೆ ಜಳಕ ಮಾಡಿ ಹೋಗಿ ಸೀರೆ ಉಟ್ಕೊಂಬ. ಅತ್ತಿಯರ ಅದು ಅವು ಫೋನ್ ಮಾಡಿದ್ಲು ರೀ, ನಾ ಬರೋವರೆಗೆ ಜಳಕ ಮಾಡಬೇಡ, ನಾನು ಬಂದು ಹಾಲು ತುಪ್ಪ ಕೆರೆದು ಆಮೇಲೆ ಹೊಸ ಸೀರೆ ಕೊಡ್ತಾನೆ ಉಟ್ಕವಂತೆ ಅಂದದ್ರಿ. ಹಂಗಾಗಿ ಜಳಕ ಮಾಡಿಲ್ರಿ ನಾ ಇನ್ನು. ಅಯ್ಯ ಹೌದಲ್ಲ, ನನಗೆ ನೆನಪಿದ್ದಲ್ಲ ನೋಡು. ಚಲೋ ಆತ್ಬಿಡ ಹಂಗಾರ. ಎಷ್ಟೊತ್ತಿ ಬರ್ತಾರಂತ ಫೋನ್ ಏನಾರ ಮಾಡಿದ್ಲನ? ಮತ್ತೆ ಬರೋ ಹೊತ್ತಾಗೈತ್ರಿ ಅತ್ತಿಯರ, ಬರ್ಬೋದು ಇನ್ನೊಂದು 5-10 ನಿಮಿಷನಾಗ. ಫೋನ್ ಏನು ಮಾಡಿಲ್ಲ ಬಿಡ್ರಿ, ಬೆಳಗ್ಗೆನ ಮಾಡಿದ್ರು ಬಿಡಾಕತ್ತೇವೆ ಅಂತಂದು. ಈಗ ಸದ್ಯಕ್ಕೇನು ಮಾಡಿಲ್ಲ. ಹೌದಾ? ಸರಿ ತಗ ಬರಲಿ, ನಾನು ಕಸ್ತೂರಿಗೆ ಹೇಳಿ ಚಾ ನಾಷ್ಟ ವ್ಯವಸ್ಥೆ ಮಾಡಿಸ್ತೇನೆ. ವಿಶಾಲು ಬೀಗ್ರು ಬಂದ್ರ, ನೀ ಇಲ್ಲೇ ಅದೆಯಲ್ಲ, ಹೋಗ ಒಂದು ಸ್ವಲ್ಪ ನೀರು ಪಾರ ಕೊಡಬಾರ್ದನ ಅವ್ರಿಗೆ? ಬಂದ್ರೆ ನಾಳೆ ಅವ್ರದ ದಾರೆ ಕಾಯಕತ್ತಿದ್ ನೋಡು. ಚಲೋ ಆತ್ಬಿಡ. ಅಲ್ರಿ ಬೀಗ್ರು ಬಂದ್ರೆ ನೀರು ಕೊಡ್ಬಾ ಅಂತ ನನ್ನ ಕರೆಯಕ್ಕೆ ಬಂದಿರಲ್ಲ, ಅವ್ರಿಗೆ ಯಾರಿಗಾರ ಹೇಳ್ಬೇಕಿಲ್ಲ, ಅಲ್ಲಿ ಕೊಡ್ತಿದ್ರು. ಇರ್ಲಿ ಬಿಡ್ರಿ, ನಡಿತೈತಿ. ಇಲ್ಲ ಬಾಗಲ್ದಾಗ ಅದಾವಲ್ಲ ನೀರು, ನಾವ ತಕ್ಕೊಂಬಂದಿ ಬಿಡು, ಮತ್ತೆ ಯಾಕೆ? ಹೌದಾ? ಚಲೋ ಆತ್ ಬಿಡ್ರಿ. ಬರ್ರಿ ಕುತ್ಕೊ ಬರ್ರಿ. ಆರಾಮದಿರೇನವ? ಹ್ಞೂ ರೀ, ನಾವು ಆರಾಮದ, ನೀವೆಲ್ಲ ಆರಾಮದಿರಲ್ಲ? ಏನವಾ ಮೀನಾಕ್ಷಿ, ಆರಾಮದಿಯ ನೀನು? ಹ್ಞೂ ದೊಡವ, ನಾನು ಆರಾಮದ ನೋಡು. ಏನಂತ ನಿನ್ನ ಮಗ? ಅಮ್ಮರೆಲ್ಲ ಯಾವಾಗ ಬರ್ತಾರ, ಯಾವಾಗ ನೋಡ್ತಾನೆ ನಿಮ್ಮನ್ನೆಲ್ಲ ಅನ್ನಕತ್ತೆ ನೋಡಿ ದೊಡವ ನನ್ನ ಮಗ. ಅಂತಾನ್ ಬಿಡವ, ಅಂದೇನು ಮಾಡ್ತಾನ? ನಲ್ತವ ಮತ್ತೆ ಯಾಕೆ ಅವನ್ನೆಲ್ಲ ಇಲ್ಲಿ ತರ್ತಿ ಸಾಮಾನುಗಳು ಎಲ್ಲ ಅತ್ಲಾಗ ಅಡಿಗೆ ಮನೆ ಕೊಯ್ದು ಬಿಡ್ರಿ. ಅಲ್ಲಿ ದೇವ್ರ ಮನೆ ಮುಂದೆ ಇಟ್ಟು ಒಟ್ಟು ಒಂದ್ಸಲ ಪೂಜೆ ಮಾಡಿ ಆಮೇಲೆ ಬುತ್ತಿ ಬಿಚ್ಚುವಂತ್ರಂತ. ಸರಿ ತಗೋರಿ ಚಿಕ್ಕಮ್ಮರ, ಹಂಗ ಮಾಡ್ತಾನೆ. ಬರ್ಲಿ ಅಲ್ತಕ್ಕ, ನಾನು ಒಂದೆರಡು ಸಾಮಾನು ಎತ್ತಿಡ್ಲೇನ? ಬಿಡ ಶರಕ್ಕ, ಇಲ್ಲಿ ಪುಷ್ ಅದಾಳ ಮತ್ತೆ ಈಕಿ ಹೇಮ್ ಅದಾಳ, ಇಡ್ತಾ ಬಿಡು ನಾವ. ಮತ್ತೇನು ಬರ್ತೀರಿ? ಬರ್ರಿ ಈ ಕಡೆ ಬಂದು ಕೂತ್ಕೊ ಬರ್ರಿ. ವಿಶಾಲು, ನಾ ಇಲ್ಲ ಮುಂದಿನ ಹಾಲ್ನಾಗ ಇರ್ತಾನೆ, ಏನಾರು ಬೇಕಿದ್ರೆ ಕರಿ ಏನ? ಸರಿ ತಗೊಳ್ರಿ. ಇವ ದೊಡವ ಎಲ್ಲ ಆರಾಮದಿರಲ್ಲ? ಹ್ಞೂನವ, ನಾವೆಲ್ಲ ಆರಾಮದ ನೋಡು, ನೀ ಆರಾಮಿರು. ನಾನು ಆರಾಮದನ ಬೇ. ಕಸ್ತೂರಿ, ಎಲ್ಲರಿಗೆ ಚಾ ನಾಷ್ಟ ತಗೊಂಬರವ? ಹ್ಞೂ ರೀ ಅಮ್ಮರ, ತಾಂಬರ್ತಾನೆ. ಅಕ್ಕರ ನಾಷ್ಟ ಪಾಷ್ಟ ಎಲ್ಲ ಏನು ಬೇಡ್ರಿ, ಬೇಕಾರೆ ಒಂದು ಲೋಟ ಚಾ ಕುಡಿದು ಮೊದ್ಲು ನೇಮ ಮಾಡಿಬಿಟ್ರಾಕತಿ. ಮತ್ತು ಹೊತ್ತೇರ್ತಂದ್ರೆ ಮಾಡಕ್ಕೆ ಬರಂಗಿಲ್ಲ, ಮತ್ತು ಸಂಜೆ ಮಠ ಕಾಯ್ಬೇಕಾಕತ್ರೆ.
ಅದಕ್ಕೆ ಒಟ್ಟು ನೇಮ ಮಾಡಿಬಿಡ್ತೇವೆ, ಆಮೇಲೆ ತಿನ್ನಕ್ಕೆ ಬರ್ತೈತಿ. ಹೌದಾ, ಹಂಗೆ ಮಾಡ್ತೀರಾ? ಸರಿ ತಗರಿ ಹಂಗಾರ. ಏನೇನು ಬೇಕು ಅಂತ ಹೇಳ್ರಿ, ನಾ ಎಲ್ಲ ಅಣಿ ಮಾಡ್ಕೊಡ್ತಾನಂತೆ. ಹೇಳಲ್ಲಂತಕ್ಕ ಏನು ಬೇಕು ಏನಿಲ್ಲ ಅಂತಂದು ಒಂಚೂರು. ಯಾಕೆ ಸುಮ್ಮನೆ ನಿಂತು ಬಿಟ್ಟಿಯಲ್ಲ? ಯಾಕೆ ಇಲ್ಲವಾ, ನೀವು ಮಾತಾಡಕತ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ನಿಂತಿದ್ದೆ. ಏನು ಬೇಕಂದ್ರೆ ಏನು, ಒಟ್ಟು ಹಾಲು ತುಪ್ಪ ಒಂದಿಟ್ಟು ಕರ್ಕಿ ಪತ್ರಿ ಒಟ್ಟು ಗೋಮೂತ್ರ ಇದ್ರೆ ಸಾಕು. ಅಷ್ಟಾದ್ರೆ ಎಲ್ಲ ಅಣಿ ಮಾಡೇ ಇಟ್ಟೆ ನಡ್ರಿ. ಬಚ್ಚಲಿಗೆ ಎಲ್ಲ ರೆಡಿನ ಐತಿ, ಕರ್ಕೊಂಡು ನಡ್ಬಿಡ್ರಿ. ನೀರು ಕಾದದ್ದು ಅದಾವಲ್ಲ. ನಡಿವೆ ಮೀನಾಕ್ಷಿ, ಮೈ ತೊಳ್ಕೊಂಬಂದ್ಬಿಟ್ರೆ ಒಟ್ಟು ಆರತಿ ಮಾಡ್ತೇವೆ ಕುಂದ್ರಿಸಿ ಆಗಿ ಹೋಗತ್ತೆ. ಆಮೇಲೆ ನೀನು ಹೊಸ ಸೀರೆನಾರ ಒಟ್ಗ ಹೂವರ ಇಟ್ಗ ಊರು ಕೇರಿಗೆ ಅಡ್ಡಾಡ ಎಲ್ಲದಕ್ಕೆ ನಡೀತೈತಿ. ಇಟ್ಟು ಮಾಡಿದೆ ಅಂದ್ರೆ ನೇಮಾನ. ಸರಿ ಬಾಯವ್ವ. ಇವ ಗಾಡ್ಯಾಗ ಬಂದು ತಲೆ ಚಿಟಿ 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 ಅನ್ನಕತ್ತೈತಿ. ಒಂದು ಲೋಟ ಚಾನು ಕೊಡ್ಲಿಲ್ಲ ನೋಡ, ಹಂಗ ಹೋದ್ವು. ನಡಿ ನಾವು ಹೋಗಿ ಮಾಡಿಸ್ಕೊಂಡು ಕುಡಿದು ಬಂದ್ರಾತ. ಏನಾರ ಅನ್ಕಂದಾರಲ್ಲಿ ಮತ್ತು ಇವ್ರೇನ ಚಾ ಕುಡಿಯೋಕ್ಕಾಗೆ ಬಂದಾರೇನ ಅಂತಂದು. ಬ್ಯಾಡ್ ನಡಿ, ಅದು ಒಟ್ಟು ಕಾರ್ಯ ಮುಗಿಸಿ ಬಂದು ಆಮೇಲೆ ಚಾ ನಾಷ್ಟ ತಿಂದ್ರಾತ. ಹೋಗ ಯವ್ವ, ನನ್ನ ತಲೆ ಏನದು ಬಾತ್ ಬುಲ್ಡಾಗೈತಿ. ನೀ ಬರ್ತದ್ರ ಬಾ, ಬಿಡ್ತದ್ರ ಬಿಡು, ನಾನಂತೂ ಹೊಕ್ಕನ್ ನೋಡು ಅಡಿಗೆ ಮನೆಗೆ. ಹಂಗಂತೀಯ? ಸರಿ ನಡಿ ಹಂಗಾರ, ಒಂದು ಲೋಟ ಚಾ ಕುಡಿದು ಬಂದಾಗ ಹೋದ್ರಾತ. ಲೇ ಹೇಮೆ, ಅಲ್ಲಿ ಸೀರೆ ಜಂಪರಿಂದ ಒಂದು ಚೀಲ ಐತೆ ನೋಡ್ಲೆ, ಬರ ಮುಂದೆ ಹಿಡ್ಕೊಂಬ ಅದನ್ನ. ತರ್ತಂತ ತಗ ಲಲ್ತಕ್ಕ. ಲಲ್ತವ, ಬಚ್ಚಲ್ದಾಗ ಭಾಳ ಹೊತ್ತು ಕುಂದ್ರಬೇಡ್ರಿ ಹುಡುಗಿನ, ನೆಗಡಾಕತಿ. ಗಡ ಒಂದು 5 ಮಂದಿ ನೀರು ಹಾಕಿ ಕರ್ಕೊಂಬಂದ್ಬಿಡ್ರಿ ಹೊರಗೆ. ಒಂದೇಟು ಚಂದಾಗಿ ಸೀರೆ ಪಾರಿ ಉಡಿಸಿ ಕುಂದ್ರಿಸಿ ಆರತಿ ಒಂದು ಮಾಡಿಬಿಟ್ರೆ ಮುಗಿದು ಹೋಕ್ಕತ್ ನೋಡು. ಹ್ಞೂ ರೀ ಚಿಕ್ಕಮ್ಮರ, ನಾವು ಅದನ್ನ ಮಾಡಾಕತ್ತೇವೆ ನೋಡ್ರಿ ಈಗ. ಆತೇನ್ವಾ, ಮತ್ತೇನಾರು ಬೇಕಾ? ಬ್ಯಾಡ್ರಿ, ಮತ್ತೇನು ಬೇಕಾಗಿಲ್ಲ, ಎಲ್ಲ ಮುಗಿತಾರ್ರಿ. ಒಂದೆರಡು ಸೀರೆ ಆಟ ಉಡ್ಸಾಕತ್ತಾರ, ಸೀರೆ ಉಡ್ಸತ್ಗೆ ನೋಡಿ ಕರ್ಕೊಂಬಂದು ಕುಂದ್ರಿಸಿ ಆರತಿ ಮಾಡಿದ್ರೆ ಮುಗಿದು ಹೋತ್ ನೋಡ್ರಿ. ಸರಿ ತಗೊಳವ. ಬಾರವ, ಸಾವಕಾಶ ಬಂದು ಕುತ್ಕ ಇಲ್ಲಿ. ಬ್ಯಾಡ್ ಬಿಡು, ಇಲ್ಲ ನಿಂದಿರ್ತೇನೆ ನಾನು, ಇಲ್ಲೇ ಚಲೋ ಅನಿಸ್ತತಿ. ಹೌದಾ, ಸರಿ ತಗ, ನಿನಗೆ ಹೆಂಗೆ ಚಲೋ ಅನಿಸ್ತದೆ ಹಂಗೆ ಮಾಡು. ಚಿಕ್ಕಮ್ಮರ ನೋಡ್ರಿ, ನಿಮ್ಮ ಸೊಸಿ ಹೆಂಗೆ ಕಾಣಕತ್ತಾಳ, ಚಂದ ರೆಡಿ ಮಾಡ್ಕೊಂಡು ಕರ್ಕೊಂಬಂದಾನೆ. ಭಾಳ ಚಂದ ಕಾಣಕತ್ತಾಳವ ನನ್ನ ಸೊಸಿ, ಭಾಳ ಅಂದ್ರೆ ಭಾಳ. ದೃಷ್ಟಿ ತೆಗಿಬೇಕು ಈಗ ಮೊದ್ಲು. ಹೌದೌದು, ನನ್ನ ಮೊಮ್ಮಗಳು ಗೊಂಬೆ ಕಂಡಂಗೆ ಕಾಣಕತ್ತೈತಿ ನೋಡು. ಕರ್ಪೂರ ಗೊಂಬೆ, ತಿದ್ದಿದ್ದು ಗೊಂಬೆ ಕಂಡಂಗೆ ಕಾಣ್ತೈತಿ. ಎಂಥ ಚಂದ ಆಗೈತೆ ನಮ್ಮವ್ವ ನನ್ನ ತಾಯಿ. ನಮ್ಮ ಮೀನಾಕ್ಷಿ ಎಷ್ಟು ಚಂದ ಕಾಣಕತ್ತೈತಿ ನೋಡು. ಸಾಲಿ ಹೋಗಬೇಕಾರೆ ಎಂತಾದ್ರ ಒಂದೊಂದು ಸಾಲಿ ಹಂಗೆ ಹೇಕ್ಯಂದು ಹೋಗೋದು ಹುಡುಗರು. ಈಗ ನೋಡಿದ್ರೆ ಎಷ್ಟು ಯಜಮಾನ್ ಕಂಡಂಗೆ ಕಾಣಕತ್ತಾಳ. ಭಾಳ ಚಂದ ಒಪ್ಪೈತೆ ನೋಡೋದು, ಸೀರೆ ಬಂಗಾರ ಹೂವು ಭಾಳ ಅಂದ್ರೆ ಭಾಳ ಚಂದ ಮಾಡಿ ನೋಡ್ಲಲ್ತಕ್ಕ ರೆಡಿನ. ಹೌದಲ್ಲಿ ಸುಮ್ಮಿ, ಹೆಣ್ಮಕ್ಳಿಗೆ ಉಟ್ರ ತೊಟ್ರ ಬೆಳ್ಳಿ ಬಂಗಾರ ಸೀರೆ ಇವ ಚಂದ. ಯಾಕಲೇ ಪುಸಿ ಏನಾತು, ಎಲ್ಲಾರು ಚಂದಗಳ ಅನ್ನಕತ್ತಾರ. ಮೀನಾಕ್ಷಿಗೆ ನೀ ನೋಡಿದ್ರೆ ಬಾಯ್ ತಕ್ಕಂಗೆ ಕುಂತ್ಕಂದಿಯಲ್ಲ, ಅಷ್ಟು ಸಲ್ಕೆ ಹಂಗೆ 32 ಹಲ್ ಬಿಟ್ಕಂದು. ಹೋಗ ಯವ್ವ, ನನಗೇನಾಗಂದಿ? ಏನಿಲ್ಲ ನೋಡು, ನನಗೆ ಆಕೆ ಮೀನಾಕ್ಷಿ ಹಾಕಂದಳಲ್ಲ ಸೊಂಟ ಪಟ್ಟಿ, ಅದು ಬಂಗಾರದ್ದೇನು? ಹೂವ ಎಷ್ಟರ ಬಂಗಾರ ಜೋಡಿಸ್ಯಾರ ಇವ್ರು. ಸೊಂಟಕ್ಕೆ ಸೈತನ ಪಟ್ಟಿನ ಬಂಗಾರದ್ದು ಮಾಡ್ಸ್ಯಾರ. ನಾವು ಯಾವಾಗ ಬೆಳ್ಳಿ ಹಾಕ್ಯಣ ನೋಡಿದೀವ ನಮ್ಮ ಅಮ್ಮರು. ಇಷ್ಟಕ್ಕೆ ಹೂ ಹರಿದ್ರೆ ಹೆಂಗಲೇ ನೀನು? ನಮ್ಮ ಚಿಕ್ಕಮ್ಮರು ಬೇಕಾದ್ರೆ ಸೊಸಿನ ಬಂಗಾರದಾಗ ತೂಗಂಗದಾರ ನೋಡು. ಇವೆಲ್ಲ ಏನಲ್ಲ, ನಾಳೆ ಸೀಮಂತ ಕಾರ್ಯಕ್ಕೆ ಬರ್ತಿರಲ್ಲ ಅವ್ರು ನೋಡುವಂತಿರ್ತಾಗ ಎಷ್ಟು ನಮ್ನೆ ಹಾಕ್ಯಂತಾಳಕ್ಕೆ ಒಡವಿನ ಅನ್ನೋದು. ಭಾರಿ ನಸೀಬ್ ಬಿಡವ ಮೀನಾಕ್ಷಿದು, ಪುಣ್ಯ ಮಾಡ್ಯಾಳ. ನಾವೆಲ್ಲ ಯಾವಾಗ ಕಾಣ್ಬೇಕು, ಕನಸ್ನಾಗ ಸತೆ ನೆನೆಸ್ಕೊಳಕ್ಕಾಗೋದಿಲ್ಲ ಇಂಥವೆಲ್ಲ. ನಸೀಬ ಪಡೆದು ಹುಟ್ಟಾಳ ಮಗಳು. ಸಾಕು ನಡ್ರಿವ ಮಾತಾಡಿದ್ದು. ಎಷ್ಟು ತನಕ ನಿಂದಿರ್ಬೇಕು ಹುಡುಗಿ? ಇಲ್ಲಿ ಗಾವಾಗ್ಲಿಲ್ಲ ಅಂದ್ರೆ ಆ ಕಡೆ ಹಿಂದಕ್ಕೆ ಇನ್ನೊಂದು ಚೇರ್ ಹಾಕಿ ಕುಂದ್ರಿಸಿ ಒಟ್ಟು ಆರತಿ ಮಾಡಿ ಎಬ್ಬಿಸ್ಬಿಡ್ರಿ. ಹ್ಞೂ ರೀ ಚಿಕ್ಕಮ್ಮರ. ಯಾಕವ ಏನಾತು? ಇಷ್ಟ ತನಕ ಎಂತ ಚಂದ ನಕ್ಕಂತದ್ದಿ, ಈಗ ಒಮ್ಮಿದ್ರೊಮ್ಗೆ ಇಷ್ಟಾಗಿ ಬೇಸರ ಮಾಡ್ಕೊಂಡಿ? ಯಾಕಿಲ್ಲ ದೊಡವ, ಸುಮ್ಮನೆ ಹಂಗೆ ಬೇಜಾರಾತು. ನನಗೆ ಗೊತ್ತವ ನಿನಗೆ ಯಾಕೆ ಬೇಜಾರಾಗೈತೆ ಅನ್ನೋದು. ಇನ್ನೊಂದು 4 ದಿನ ತಡ್ಕ ಬಂದ ಬಿಡ್ತಾನ. ವಿನ ಇಲ್ಲ ಅಂತ ಹೇಳೋದಿಲ್ಲ ನಿನಗೆ ಬೇಸರ. ಈಗೇನಾತು, ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡು, ಹಾಗೆ ಹೋತವ ಬರ್ತಾನಲ್ಲ ಇನ್ನೊಂದು 4 ದಿನಕ್ಕೆ. ಇಷ್ಟು ಬೇಸರ ಮಾಡ್ಕೊಂಡ್ರೆ ಹಂಗೆ ನೋಡು, ನಿಮ್ಮ ಅವ್ವ ದೊಡವ ಇಷ್ಟು ಮಂದಿ ಬಂದಾರ, ನಿಮ್ಮ ಅಮ್ಮ ಬಂದೈತಿ, ಅದಕ್ಕೆ ಒಂದು ಸ್ವಲ್ಪ ಖುಷಿಯಾಗಿರಬಾರ್ದೆ ನೀನು? ವಿಡಿಯೋ ಕಾಲ್ ಮಾಡಿದ್ರೆ ಮಾತಾಡ್ತಾರೆ ಬಿಡ್ರಿ ಅತ್ತೀರ, ಆದ್ರೆ ಇದ್ರ ಇದ್ದಂಗೆ ಅನ್ಸಂಗಿಲ್ಲಲ್ರಿ ಅವ್ರಿಗೆ. ಎಷ್ಟು ಸಲ ಆತು ನಾನು ಬರ್ರಿ ಅನ್ನಕತ್ತಿ, ಬರೀ 15-20 ದಿನದ ಕೆಲಸ ಅಂತೇಳಿ ಹೋಗ್ಯಾರ. 2 ತಿಂಗಳಾಗಕ್ಕೆ ಬಂತು, ಇನ್ನೂ ಆದ್ರೆ ಬರಕ್ಕೆ ತಯಾರಿಲ್ಲ ಅವರು. ಬರ್ತಾನವ ಹಂಗೆ ಬೇಸರ ಮಾಡ್ಕೊಂಡ್ರೆ ಹೆಂಗೆ ಹೇಳಿ ನೀನು? ನೀ ಬೇಸರ ಮಾಡ್ಕೊಂಡ್ರೆ ನೀನು ಹೊಟ್ಟಾಗಿನ ಕೂಸು ಬೇಸರ ಮಾಡ್ಕೊಂತೈತಿ. ನೀನು ಖುಷಿಯಾಗಿರ್ಬೇಕು ಅಂದ್ರೆ ಪಾಪು ಸೈತನ ಆರಾಮಾಗಿ ಖುಷಿಯಾಗಿರ್ತೈತಿ. ಇಲ್ಲ ಅಂದ್ರೆ ನೋಡು, ಸುಮ್ಮನೆ ನೀನು ತ್ರಾಸ ಮಾಡ್ಕೊಳೋದಲ್ದ ಕೂಸಿಗೇನು ತ್ರಾಸ ಮಾಡ್ಕೊಂಡಿರ್ತೀವಿ. ಹೌದವ, ಹಿಂಗೆ ಬೇಸರ ಮಾಡ್ಕೊಂಡು ನಿಂದ್ರಬೇಡ. ಎದಕ್ಕೆ ಕಮ್ಮಿ ಮಾಡ್ಯಾರ ಹೇಳೋ? ನಿಮ್ಮ ಅತ್ತೆ ನಿಮ್ಮ ಮಾವ ಒಂದು ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತಾರ. ನೀನು ಹಿಂಗೆ ಬೇಸರ ಮಾಡ್ಕೊಂಡೆ ಅಂದ್ರೆ ಅವ್ರಿಗೆ ಎಷ್ಟು ಬೇಸರ ಆಕತಿ? ನೀನ ನೋಡು, ಸ್ವಲ್ಪ ವಿಚಾರ ಮಾಡಿ. ಆತ್ ಬಿಡವ, ಬೇಸರ ಮಾಡ್ಕೊಳಲ್ಲ, ನೀವು ಹೇಳ್ದಂಗೆ ಕೇಳ್ತಾನೆ ತಗೋ. ಇದವ ನನ್ನ ಸಸಿ ಅಂದ್ರೆ ಹಿಂಗೆ ನಕ್ಕಂತ ಇರ್ಬೇಕು, ಅಂದ್ರೆ ಮನೆ ಕಳ ಇರ್ತೈತೆವ. ಏನದು ಜೋಲ್ ಮರಿ ಹಾಕ್ಯಂಡು ನಿಂತ್ಕೊಂಡ್ರೆ ಏನು ಚಂದ ಕಾಣ್ತಿದಿ ನೋಡ್ರಿ. ಲಲ್ತಕ್ಕ ಬಡ ಮುಗಿಸ್ರಿ. ಮೊದ್ಲು ಮಳೆಗಾಲ ದಿವಸ ಮೇಲೆ ಮಳೆ ಹಿಡ್ಕೊಂಡು ಹೊಡ್ಯಾಕತ್ತಂದ್ರೆ ಊರು ಇಲ್ಲ ಇತ್ಲಾಗ ಇದನ್ನ ಇಲ್ಲ ಅನ್ನಂಗೆ ಆಕತ್ ನೋಡು. ನಡಬತ್ತೆಲ್ಲ ಆಗ್ಬಿಡ್ತೇವೆ ನಾವು. ಮುಗಿಸಿ ಬಡ ಒಟ್ಟು ಉಂಡು ಊರ್ ಕಡೆ ಹೋಗನ್ರಿ ಅಂತ ಹೊತ್ತಕತಿ. ಹೌದಾ ಲಲ್ತಕ್ಕ, ಹುಡುಗರು ಸಾಲಿಂದ ಬರೋದ್ರಾಗ ಊರು ಸೇರ್ಬೇಕು ನಾವು, ಇಲ್ಲಾಂದ್ರೆ ಅವು ಹೊಯ್ಯಿ ಕೇಳಕತ್ತವು ಎಲ್ಲಿ ಹೋದ್ ನಮ್ಮನ್ನು ಬಿಟ್ಟು ಅಂತೇಳಿ. ಹೌದವ, ನಿಂದಂತೂ 3 ತಿಂಗಳು ಕೂಸೈತೆ ನೋಡು, ಹಂಗಾಗಿ ಹೊಯ್ಕೊಂತತಿ. ಆತ್ ತಡಿ, ಒಂಚೂರು ಆರತಿ ಮಾಡೋದು ಆಟ ತಡ, ಮತ್ತೇನೈತೆ ಕೆಲಸ? ಒಟ್ಟು ಉಣ್ಣೋದು ಹೊಂಟು ಬಿಡೋದು.